ರಾಣಿ ಚೆನ್ನಭೈರಾದೇವಿ ಸ್ಮಾರಕಕ್ಕೆ 2 ಎಕರೆ ಸರ್ಕಾರಿ ಖಾಲಿ ಜಾಗ ಸಿಗಲಿಲ್ಲ ಅಂತ ಹೇಳಿ ವೀರೇಂದ್ರ ಹೆಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಈ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿದ್ದಂತ ಚೆನ್ನಭೈರಾದೇವಿಯ ಒಂದು ಸ್ಮಾರಕಕ್ಕೆ ಜಾಗ ಕೊಡ್ಲಿಕ್ಕಾಗಿಲ್ಲ ಈ ಸರ್ಕಾರಕ್ಕೆ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವೀರೇಂದ್ರ ಹೆಗಡೆ ಸ್ಮಾರಕ ನಿರ್ಮಾಣಕ್ಕೆ ಅವಕಾಶವೇ ಸಿಗಲಿಲ್ಲ, ಜಾಗದ ಅವಕಾಶವೇ ಸಿಗಲಿಲ್ಲ ಅಂತೇಳಿ ಹೇಳಿದ್ದಾರೆ. ರಾಣಿ ಚೆನ್ನಭೈರಾದೇವಿ ಸ್ಮಾರಕ ನಿರ್ಮಾಣಕ್ಕೆ ಸ್ಥಳ ಸಿಗಲಿಲ್ಲ, ರಾಜ್ಯ ಸರ್ಕಾರದಿಂದ 2 ಎಕರೆ ಖಾಲಿ ಜಾಗ ಸಿಗಲಿಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅಸಮಾಧಾನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಚೆನ್ನಭೈರಾದೇವಿ ಪ್ರಸಿದ್ಧಿಯನ್ನ ಪಡೆದವರು. ಚೆನ್ನಭೈರಾದೇವಿಯ ಸ್ಮಾರಕದ ವಿನ್ಯಾಸ ಸಿದ್ಧ ಇದೆ, ಆದರೆ ಹೊನ್ನಾವರ ಬಳಿ 2 ಎಕರೆ ಜಾಗ ಸಿಗಲಿಲ್ಲ. ಬೆಂಗಳೂರಿನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವೀರೇಂದ್ರ ಹೆಗ್ಗಡೆ. ಅದರಿಂದ ಎಲ್ಲ ಪುಸ್ತಕಗಳನ್ನು ಕೂಡ ನಾನು ಚೆನ್ನಾಗಿ ಖಂಡಿತವಾಗಿ ಓದ್ತೇನೆ ಮತ್ತು ಓದಿನಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ತುಂಬಾ ವಿಷಯ. ಈಗ ಮೊನ್ನೆ ನಾವು ರಾಷ್ಟ್ರಪತಿ ಭವನದಲ್ಲಿ ರಾಣಿ ಚೆನ್ನಭೈರಾದೇವಿಯವರ ಸ್ಟ್ಯಾಂಪ್ ಅನ್ನು ಬಿಡುಗಡೆ ಮಾಡಿಸಿದ್ವಿ ಮಾನ್ಯ ರಾಷ್ಟ್ರಪತಿಗಳ ಕೈಯಲ್ಲಿ. ಆದರೆ ನಾನು ಕೊರೋನಾ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಇದ್ದೆ, ನನಗೇನಕ್ಕೆ ಹೊರಗೋಗ್ಲಿಕ್ಕೆ ಗೊತ್ತಿಲ್ಲ, ಸಭಾ ಕಾರ್ಯಕ್ರಮಗಳಿಲ್ಲ, ಮನೆಯಲ್ಲಿದ್ದೆ. ಅವಾಗ ಚೆನ್ನಭೈರಾದೇವಿ ಪುಸ್ತಕ ಖಜಾನ ಶರ್ಮಾ ಅವರು ಬರೆದ ಪುಸ್ತಕ ಓದಿ ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ಡಿಸೈನ್ ಮಾಡಿಸಿಟ್ಟಿದ್ದೇನೆ. ಆದರೆ ಸರ್ಕಾರದ ನನಗೆ 2 ಎಕರೆ ಜಾಗ ಸಿಗಲಿಲ್ಲ. ಜಾಗ 2 ಎಕರೆ ಕಾಡು ನಾನು ಖಾಲಿ ಜಾಗ ಕೇಳಿದ್ದೆ ಹೊನ್ನಾವರದಲ್ಲಿ. ಯಾಕಂದ್ರೆ ಹೊನ್ನಾವರ ದಾಟಿ ಬರಬೇಕು ಚೆನ್ನಭೈರಾದೇವಿ ಎಲ್ಲ ವ್ಯವಹಾರಕ್ಕೆ. ಅದನ್ನ ಅಂತ ಸಿಕ್ಕಿದಾಗ ನಾನು ಹೇಳಿದೆ, ಚೆನ್ನಭೈರಾದೇವಿ ಬಗ್ಗೆ ಒಂದು ಒಳ್ಳೆ ಸ್ಮಾರಕ ಮಾಡ್ತೀನಿ. ಆ ಸ್ಮಾರಕದಲ್ಲಿ ಕೃಷಿ ಇರುತ್ತೆ, ಯುದ್ಧ ಏರಕ್ಕೆ ಅವಳು ಕಾಳು ಮೆಣಸಿನ ರಾಣಿಯಿಂದ ಕರೀತಾ ಇದ್ದಾರೆ. ಅವಳ ಕ್ವೀನ್ ಅಂತ, ಕ್ವೀನ್ ಆಫ್ ಪೆಪ್ಪರ್ ಕ್ವೀನ್ ಅಂತ ಅವಳನ್ನ ಕರೀತಾ ಇದ್ರು. ಹಾಗೆ ಎಂತ ವಿಷಯಗಳೆಲ್ಲ ಈ ಓದಿನಿಂದ ಎಂತ ಐಡಿಯಾ ಬರುತ್ತೆ. ಖಜಾನ ಶರ್ಮಾ ಅವರು ಕೇಳಿದ್ರೆ ರಾಣಿ ಚೆನ್ನಭೈರಾದೇವಿ ಸ್ಮಾರಕಕ್ಕೆ 2 ಎಕರೆ ಸರ್ಕಾರಿ ಖಾಲಿ ಜಾಗ ಸಿಗಲಿಲ್ಲ ಅಂತ ಹೇಳಿ ವೀರೇಂದ್ರ ಹೆಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಈ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿದ್ದಂತ ಚೆನ್ನಭೈರಾದೇವಿಯ ಒಂದು ಸ್ಮಾರಕಕ್ಕೆ ಜಾಗ ಕೊಡ್ಲಿಕ್ಕಾಗಿಲ್ಲ ಈ ಸರ್ಕಾರಕ್ಕೆ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವೀರೇಂದ್ರ ಹೆಗಡೆ ಸ್ಮಾರಕ ನಿರ್ಮಾಣಕ್ಕೆ ಅವಕಾಶವೇ ಸಿಗಲಿಲ್ಲ, ಜಾಗದ ಅವಕಾಶವೇ ಸಿಗಲಿಲ್ಲ ಅಂತೇಳಿ ಹೇಳಿದ್ದಾರೆ. ರಾಣಿ ಚೆನ್ನಭೈರಾದೇವಿ ಸ್ಮಾರಕ ನಿರ್ಮಾಣಕ್ಕೆ ಸ್ಥಳ ಸಿಗಲಿಲ್ಲ, ರಾಜ್ಯ ಸರ್ಕಾರದಿಂದ 2 ಎಕರೆ ಖಾಲಿ ಜಾಗ ಸಿಗಲಿಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅಸಮಾಧಾನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಚೆನ್ನಭೈರಾದೇವಿ ಪ್ರಸಿದ್ಧಿಯನ್ನ ಪಡೆದವರು. ಚೆನ್ನಭೈರಾದೇವಿಯ ಸ್ಮಾರಕದ ವಿನ್ಯಾಸ ಸಿದ್ಧ ಇದೆ, ಆದರೆ ಹೊನ್ನಾವರ ಬಳಿ 2 ಎಕರೆ ಜಾಗ ಸಿಗಲಿಲ್ಲ. ಬೆಂಗಳೂರಿನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವೀರೇಂದ್ರ ಹೆಗ್ಗಡೆ. ಅದರಿಂದ ಎಲ್ಲ ಪುಸ್ತಕಗಳನ್ನು ಕೂಡ ನಾನು ಚೆನ್ನಾಗಿ ಖಂಡಿತವಾಗಿ ಓದ್ತೇನೆ ಮತ್ತು ಓದಿನಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ತುಂಬಾ ವಿಷಯ. ಈಗ ಮೊನ್ನೆ ನಾವು ರಾಷ್ಟ್ರಪತಿ ಭವನದಲ್ಲಿ ರಾಣಿ ಚೆನ್ನಭೈರಾದೇವಿಯವರ ಸ್ಟ್ಯಾಂಪ್ ಅನ್ನು ಬಿಡುಗಡೆ ಮಾಡಿಸಿದ್ವಿ ಮಾನ್ಯ ರಾಷ್ಟ್ರಪತಿಗಳ ಕೈಯಲ್ಲಿ. ಆದರೆ ನಾನು ಕೊರೋನಾ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಇದ್ದೆ, ನನಗೇನಕ್ಕೆ ಹೊರಗೋಗ್ಲಿಕ್ಕೆ ಗೊತ್ತಿಲ್ಲ, ಸಭಾ ಕಾರ್ಯಕ್ರಮಗಳಿಲ್ಲ, ಮನೆಯಲ್ಲಿದ್ದೆ. ಅವಾಗ ಚೆನ್ನಭೈರಾದೇವಿ ಪುಸ್ತಕ ಖಜಾನ ಶರ್ಮಾ ಅವರು ಬರೆದ ಪುಸ್ತಕ ಓದಿ ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ಡಿಸೈನ್ ಮಾಡಿಸಿಟ್ಟಿದ್ದೇನೆ. ಆದರೆ ಸರ್ಕಾರದ ನನಗೆ 2 ಎಕರೆ ಜಾಗ ಸಿಗಲಿಲ್ಲ, ಜಾಗ 2 ಎಕರೆ ಕಾಡು ನಾನು ಖಾಲಿ ಜಾಗ ಕೇಳಿದ್ದೆ ಹೊನ್ನಾವರದಲ್ಲಿ. ಯಾಕಂದ್ರೆ ಹೊನ್ನಾವರ ದಾಟಿ ಬರಬೇಕು ಚೆನ್ನಭೈರಾದೇವಿ ಎಲ್ಲ ವ್ಯವಹಾರಕ್ಕೆ. ಅದನ್ನ ಅಂತ ಸಿಕ್ಕಿದಾಗ ನಾನು ಹೇಳಿದೆ, ಚೆನ್ನಭೈರಾದೇವಿ ಬಗ್ಗೆ ಒಂದು ಒಳ್ಳೆ ಸ್ಮಾರಕ ಮಾಡ್ತೀನಿ. ಆ ಸ್ಮಾರಕದಲ್ಲಿ ಕೃಷಿ ಇರುತ್ತೆ, ಯುದ್ಧ ಏರಕ್ಕೆ ಅವಳು ಕಾಳು ಮೆಣಸಿನ ರಾಣಿಯಿಂದ ಕರೀತಾ ಇದ್ದಾರೆ. ಅವಳ ಕ್ವೀನ್ ಅಂತ, ಕ್ವೀನ್ ಆಫ್ ಪೆಪ್ಪರ್ ಕ್ವೀನ್ ಅಂತ ಅವಳನ್ನ ಕರೀತಾ ಇದ್ರು. ಹಾಗೆ ಎಂತ ವಿಷಯಗಳೆಲ್ಲ ಈ ಓದಿನಿಂದ ಎಂತ ಐಡಿಯಾ ಬರುತ್ತೆ. ಖಜಾನ ಶರ್ಮಾ ಅವರು ಕೇಳಿದ್ರೆ ರಾಣಿ ಚೆನ್ನಭೈರಾದೇವಿ ಸ್ಮಾರಕಕ್ಕೆ 2 ಎಕರೆ
ಸರ್ಕಾರಿ ಖಾಲಿ ಜಾಗ ಸಿಗ್ಲಿಲ್ಲ ಅಂತ ಹೇಳಿ ವೀರೇಂದ್ರ ಹೆಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಈ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿದ್ದಂತ ಚೆನ್ನಭೈರಾದೇವಿಯ ಒಂದು ಸ್ಮಾರಕಕ್ಕೆ ಜಾಗ ಕೊಡ್ಲಿಕ್ಕಾಗಿಲ್ಲ ಈ ಸರ್ಕಾರಕ್ಕೆ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ವೀರೇಂದ್ರ ಹೆಗಡೆ. ಸ್ಮಾರಕ ನಿರ್ಮಾಣಕ್ಕೆ ಅವಕಾಶವೇ ಸಿಗ್ಲಿಲ್ಲ, ಜಾಗದ ಅವಕಾಶವೇ ಸಿಗ್ಲಿಲ್ಲ ಅಂತೇಳಿ ಹೇಳಿದ್ದಾರೆ. ರಾಣಿ ಚೆನ್ನಭೈರಾದೇವಿ ಸ್ಮಾರಕ ನಿರ್ಮಾಣಕ್ಕೆ ಸ್ಥಳ ಸಿಗಲಿಲ್ಲ, ರಾಜ್ಯ ಸರ್ಕಾರದಿಂದ 2 ಎಕರೆ ಖಾಲಿ ಜಾಗ ಸಿಗಲಿಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅಸಮಾಧಾನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಚೆನ್ನಭೈರಾದೇವಿ ಪ್ರಸಿದ್ಧಿಯನ್ನ ಪಡೆದವರು. ಚೆನ್ನಭೈರಾದೇವಿಯ ಸ್ಮಾರಕದ ವಿನ್ಯಾಸ ಸಿದ್ಧ ಇದೆ, ಆದ್ರೆ ಹೊನ್ನಾವರ ಬಳಿ 2 ಎಕರೆ ಜಾಗ ಸಿಗಲಿಲ್ಲ. ಬೆಂಗಳೂರಿನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವೀರೇಂದ್ರ ಹೆಗ್ಗಡೆ. ಅದರಿಂದ ಎಲ್ಲ ಪುಸ್ತಕಗಳನ್ನು ಕೂಡ ನಾನು ಚೆನ್ನಾಗಿ ಖಂಡಿತವಾಗಿ ಓದ್ತೇನೆ ಮತ್ತು ಓದಿನಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ತುಂಬಾ ವಿಷಯ. ಈಗ ಮೊನ್ನೆ ನಾವು ರಾಷ್ಟ್ರಪತಿ ಭವನದಲ್ಲಿ ರಾಣಿ ಚೆನ್ನಭೈರಾದೇವಿಯವರ ಸ್ಟ್ಯಾಂಪ್ ಅನ್ನು ಬಿಡುಗಡೆ ಮಾಡಿಸಿದ್ದೀವಿ ಮಾನ್ಯ ರಾಷ್ಟ್ರಪತಿಗಳ ಕೈಯಲ್ಲಿ. ಆದರೆ ನಾನು ಕೊರೋನಾ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಇದ್ದೆ, ನನಗೇನಕ್ಕೆ ಹೊರಗೋಗ್ಲಿಕ್ಕೆ ಗೊತ್ತಿಲ್ಲ, ಸಭಾ ಕಾರ್ಯಕ್ರಮಗಳಿಲ್ಲ, ಮನೆಯಲ್ಲಿದ್ದೆ. ಅವಾಗ ಚೆನ್ನಭೈರಾದೇವಿ ಪುಸ್ತಕ ಖಜಾನಾ ಶರ್ಮಾ ಅವರು ಬರೆದ ಪುಸ್ತಕ ಓದಿ ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ಡಿಸೈನ್ ಮಾಡಿಸಿದ್ದೇನೆ. ಆದರೆ ಸರ್ಕಾರದ ನನಗೆ 2 ಎಕರೆ ಜಾಗ ಸಿಗಲಿಲ್ಲ. ಜಾಗ 2 ಎಕರೆ ಕಾಡು ನಾನು ಖಾಲಿ ಜಾಗ ಕೇಳಿದ್ದೆ ಹೊನ್ನಾವರದಲ್ಲಿ. ಯಾಕಂದ್ರೆ ಹೊನ್ನಾವರ ದಾಟಿ ಬರಬೇಕು ಚೆನ್ನಭೈರಾದೇವಿ ಎಲ್ಲ ವ್ಯವಹಾರಕ್ಕೆ. ಅದನ್ನ ಅಂತ ಸಿಕ್ಕಿದಾಗ ನಾನು ಹೇಳಿದೆ, ಚೆನ್ನಭೈರಾದೇವಿ ಬಗ್ಗೆ ಒಂದು ಒಳ್ಳೆ ಸ್ಮಾರಕ ಮಾಡ್ತೀನಿ. ಆ ಸ್ಮಾರಕದಲ್ಲಿ ಕೃಷಿ ಇರುತ್ತೆ, ಯುದ್ಧ, ಅವಳು ಕಾಳು ಮೆಣಸಿನ ರಾಣಿ ಅಂತ ಕರೀತಾ ಇದ್ದಾರೆ. ಅವಳ ಕ್ವೀನ್ ಅಂತ, ಕ್ವೀನ್ ಆಫ್ ಪೆಪ್ಪರ್ ಕ್ವೀನ್ ಅಂತ ಅವಳನ್ನ ಕರೀತಾ ಇದ್ರು. ಹಾಗೆ ಎಂತ ವಿಷಯಗಳೆಲ್ಲ ಈ ಓದಿನಿಂದ ಎಂತ ಐಡಿಯಾ ಬರುತ್ತೆ. ಖಜಾನಾ ಶರ್ಮಾ ಅವರು ಕೇಳಿದ್ರೆ ರಾಣಿ ಚೆನ್ನಭೈರಾದೇವಿ ಸ್ಮಾರಕಕ್ಕೆ 2 ಎಕರೆ ಸರ್ಕಾರಿ ಖಾಲಿ ಜಾಗ ಸಿಗ್ಲಿಲ್ಲ ಅಂತ ಹೇಳಿ ವೀರೇಂದ್ರ ಹೆಗಡೆ, ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಈ ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿದ್ದಂತ ಚೆನ್ನಭೈರಾದೇವಿಯ ಒಂದು ಸ್ಮಾರಕಕ್ಕೆ ಜಾಗ ಕೊಡ್ಲಿಕ್ಕಾಗಿಲ್ಲ ಈ ಸರ್ಕಾರಕ್ಕೆ ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ವೀರೇಂದ್ರ ಹೆಗಡೆ. ಸ್ಮಾರಕ ನಿರ್ಮಾಣಕ್ಕೆ ಅವಕಾಶವೇ ಸಿಗ್ಲಿಲ್ಲ, ಜಾಗದ ಅವಕಾಶವೇ ಸಿಗ್ಲಿಲ್ಲ ಅಂತೇಳಿ ಹೇಳಿದ್ದಾರೆ. ರಾಣಿ ಚೆನ್ನಭೈರಾದೇವಿ ಸ್ಮಾರಕ ನಿರ್ಮಾಣಕ್ಕೆ ಸ್ಥಳ ಸಿಗಲಿಲ್ಲ, ರಾಜ್ಯ ಸರ್ಕಾರದಿಂದ 2 ಎಕರೆ ಖಾಲಿ ಜಾಗ ಸಿಗಲಿಲ್ಲ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅಸಮಾಧಾನ ಹೊರಹಾಕಿದ್ದಾರೆ. ಕಾಳು ಮೆಣಸಿನ ರಾಣಿ ಎಂದೇ ಚೆನ್ನಭೈರಾದೇವಿ ಪ್ರಸಿದ್ಧಿಯನ್ನ ಪಡೆದವರು. ಚೆನ್ನಭೈರಾದೇವಿಯ ಸ್ಮಾರಕದ ವಿನ್ಯಾಸ ಸಿದ್ಧ ಇದೆ, ಆದ್ರೆ ಹೊನ್ನಾವರ ಬಳಿ 2 ಎಕರೆ ಜಾಗ ಸಿಗಲಿಲ್ಲ. ಬೆಂಗಳೂರಿನಲ್ಲಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ವೀರೇಂದ್ರ ಹೆಗ್ಗಡೆ. ಅದರಿಂದ ಎಲ್ಲ ಪುಸ್ತಕಗಳನ್ನು ಕೂಡ ನಾನು ಚೆನ್ನಾಗಿ ಖಂಡಿತವಾಗಿ ಓದ್ತೇನೆ ಮತ್ತು ಓದಿನಿಂದ ಏನು ಪ್ರಯೋಜನ ಆಗುತ್ತೆ ಅನ್ನೋದು ತುಂಬಾ ವಿಷಯ. ಈಗ ಮೊನ್ನೆ ನಾವು ರಾಷ್ಟ್ರಪತಿ ಭವನದಲ್ಲಿ ರಾಣಿ ಚೆನ್ನಭೈರಾದೇವಿಯವರ ಸ್ಟ್ಯಾಂಪ್ ಅನ್ನು ಬಿಡುಗಡೆ ಮಾಡಿಸಿದ್ದೀವಿ ಮಾನ್ಯ ರಾಷ್ಟ್ರಪತಿಗಳ ಕೈಯಲ್ಲಿ. ಆದರೆ ನಾನು ಕೊರೋನಾ ಸಮಯದಲ್ಲಿ ಧರ್ಮಸ್ಥಳದಲ್ಲಿ ಇದ್ದೆ, ನನಗೇನಕ್ಕೆ ಹೊರಗೋಗ್ಲಿಕ್ಕೆ ಗೊತ್ತಿಲ್ಲ, ಸಭಾ ಕಾರ್ಯಕ್ರಮಗಳಿಲ್ಲ, ಮನೆಯಲ್ಲಿದ್ದೆ. ಅವಾಗ ಚೆನ್ನಭೈರಾದೇವಿ ಪುಸ್ತಕ ಖಜಾನಾ ಶರ್ಮಾ ಅವರು ಬರೆದ ಪುಸ್ತಕ ಓದಿ ಅವರಿಗೊಂದು ಸ್ಮಾರಕ ಮಾಡಬೇಕು ಅಂತ ಡಿಸೈನ್ ಮಾಡಿಸಿದ್ದೇನೆ. ಆದರೆ ಸರ್ಕಾರದ ನನಗೆ 2 ಎಕರೆ ಜಾಗ ಸಿಗಲಿಲ್ಲ, ಜಾಗ 2 ಎಕರೆ ಕಾಡು ನಾನು ಖಾಲಿ ಜಾಗ ಕೇಳಿದ್ದೆ ಹೊನ್ನಾವರದಲ್ಲಿ. ಯಾಕಂದ್ರೆ ಹೊನ್ನಾವರ ದಾಟಿ ಬರಬೇಕು ಚೆನ್ನಭೈರಾದೇವಿ ಎಲ್ಲ ವ್ಯವಹಾರಕ್ಕೆ. ಅದನ್ನ ಅಂತ ಸಿಕ್ಕಿದಾಗ ನಾನು ಹೇಳಿದೆ, ಚೆನ್ನಭೈರಾದೇವಿ ಬಗ್ಗೆ ಒಂದು ಒಳ್ಳೆ ಸ್ಮಾರಕ ಮಾಡ್ತೀನಿ. ಆ ಸ್ಮಾರಕದಲ್ಲಿ ಕೃಷಿ ಇರುತ್ತೆ, ಯುದ್ಧ, ಅವಳು ಕಾಳು ಮೆಣಸಿನ ರಾಣಿ ಅಂತ ಕರೀತಾ ಇದ್ದಾರೆ. ಅವಳ ಕ್ವೀನ್ ಅಂತ, ಕ್ವೀನ್ ಆಫ್ ಪೆಪ್ಪರ್ ಕ್ವೀನ್ ಅಂತ ಅವಳನ್ನ ಕರೀತಾ ಇದ್ರು. ಹಾಗೆ ಎಂತ ವಿಷಯಗಳೆಲ್ಲ ಈ ಓದಿನಿಂದ ಎಂತ ಐಡಿಯಾ ಬರುತ್ತೆ. ಖಜಾನಾ ಶರ್ಮಾ ಅವರು ಕೇಳಿದ್ರೆ